Hello friends, welcome to my channel all about education. ನಾವಿವತ್ತು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಇದು ಎಲ್ಲ ಪೆಡಗಾಜಿಗೂ ಯೂಸ್ ಆಗುತ್ತೆ. ಪೇಪರ್ 1 ಮತ್ತು ಪೇಪರ್ 2 ಇಬ್ಬರಿಗೂ ಯೂಸ್ ಆಗುತ್ತೆ. ಇವಾಗ ಇಲ್ಲಿ ಇಂಗ್ಲೀಷ್ ಪೆಡಗಾಜಿ ಅಂತ ಕೊಟ್ಟಿದ್ದೀನಿ ನಾನು, ಆದರೆ ಇದು ಎಲ್ಲ ಪೆಡಗಾಜಿಲೂ ಯೂಸ್ ಆಗುತ್ತೆ. ಓಕೆ, TLMs ಅಂದರೆ ಏನು? ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಅಂತಂದ್ಬಿಟ್ಟು. ಏನಕ್ಕೆ ನಾವು ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಯೂಸ್ ಮಾಡ್ತೀವಿ? ದೀಸ್ ಆರ್ ಟೂಲ್ಸ್ ಆ್ಯಂಡ್ ಮೆಟೀರಿಯಲ್ಸ್ ದಟ್ ಏಡ್ ಇನ್ ದ ಟೀಚಿಂಗ್ ಪ್ರೋಸೆಸ್. ಒಂದು ಟೀಚಿಂಗ್ ಪ್ರೋಸೆಸ್ನ ಎನ್ರಿಚ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ, ನಮಗೆ ಈಸಿ ಮಾಡುತ್ತೆ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಯೂಸ್ ಮಾಡಿದಾಗ, ಟೀಚಿಂಗ್ ಏಡ್ಸ್ನ ಯೂಸ್ ಮಾಡಿದಾಗ. ಓಕೆ, ಫಸ್ಟ್ ಕ್ವೆಶನ್, ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ಯೂಸಿಂಗ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಇನ್ ದ ಕ್ಲಾಸ್ ರೂಮ್? ಇದಕ್ಕೆ ಆಪ್ಷನ್ ಬಿ ರೈಟ್ ಆನ್ಸರ್. ಟು ಮೇಕ್ ಲರ್ನಿಂಗ್ ಮೋರ್ ಎಂಗೇಜಿಂಗ್ ಆ್ಯಂಡ್ ಎಫೆಕ್ಟಿವ್. ಒಂದು ಕಲಿಕೆ ಎಫೆಕ್ಟಿವ್ ಆಗೋದಕ್ಕೋಸ್ಕರ ನಿಮಗೆ ನಾನು ಒಂದು ಲೆಸನ್ ಹೇಳ್ಕೊಡ್ಬೇಕಾದ್ರೆ ಮಧ್ಯದಲ್ಲಿ ಸ್ಲೈಡ್ಸ್ ತೋರಿಸ್ತೀನಿ. ಏನಕ್ಕೆ ಅಂದರೆ ಆ ಸ್ಲೈಡ್ಸ್ ತೋರಿಸೋದ್ರಿಂದ ನಿಮಗೆ ಟೀಚಿಂಗ್ ಏನಿರುತ್ತೆ ನೆನಪಿಗಿರುತ್ತೆ. ಓಕೆ, ನಿಮಗೆ ನೆನಪಿಗಿರಲಿ, ಇಂಗ್ಲೀಷ್ ಪೆಡಗಾಜಿಲಿ 100% 1 ಮಾರ್ಕ್ ಈ ಟಾಪಿಕ್ಕಿಂದ ಕೊಟ್ಟೇ ಕೊಡ್ತಾರೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕನ್ಸಿಡರ್ಡ್ ಎ TLM? ಅಂದರೆ ಯಾವುದು ಇದರಲ್ಲಿ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಅಲ್ಲ ಅಂತಂದ್ಬಿಟ್ಟು. ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್. ಲೆಸನ್ ಪ್ಲ್ಯಾನ್ಸ್, ಫ್ಲ್ಯಾಶ್ ಕಾರ್ಡ್ಸ್ ಏನಿದೆ ಅದೊಂದು ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಅಥವಾ ಟೀಚಿಂಗ್ ಏಡ್. ಆಪ್ಷನ್ ಬಿ ಇಂಟರಾಕ್ಟಿವ್ ವೈಟ್ ಬೋರ್ಡ್ಸ್, ಅದು ಕೂಡ TLM. ಆಪ್ಷನ್ ಡಿ ಮಾಡೆಲ್ಸ್ ಮತ್ತು ಚಾರ್ಟ್ಸ್, ಇದು ಕೂಡ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್. ನೆಕ್ಸ್ಟ್ ಕ್ವೆಶನ್, ಹೌ ಕ್ಯಾನ್ TLMs ಬಿ ಬೆನಿಫಿಷಿಯಲ್ ಫಾರ್ ಸ್ಟೂಡೆಂಟ್ಸ್ ವಿತ್ ಡೈವರ್ಸ್ ಲರ್ನಿಂಗ್ ನೀಡ್ಸ್? ಇದು ಸೈಕಾಲಜಿಲಿ ಕೇಳ್ಬೋದು, ಯಾವುದೇ ಪೆಡಗಾಜಿಲಿ ಕೇಳ್ಬೋದು. ಡೈವರ್ಸ್ ಲರ್ನಿಂಗ್ ನೀಡ್ಸ್ ಇರುತ್ತೆ, ಬೇರೆ ಬೇರೆ ರೀತಿ ಮಕ್ಕಳಿರ್ತಾರೆ, ಅಂಥವ್ರಿಗೆ ಟೀಚಿಂಗ್ ಏಡ್ಸ್ ಹೇಗೆ ಬೆನಿಫಿಟ್ ಆಗುತ್ತೆ ಅಂತಂದ್ಬಿಟ್ಟು. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ, ಬೈ ಕೇಟರಿಂಗ್ ಟು ಡಿಫ್ರೆಂಟ್ ಲರ್ನಿಂಗ್ ಸ್ಟೈಲ್ಸ್ ಆ್ಯಂಡ್ ಪೇಸಸ್. ಇವಾಗ ಬೇರೆ ಬೇರೆ ಮಕ್ಕಳು ಬೇರೆ ಬೇರೆ ರೀತಿ ಇರೋದು ಲರ್ನಿಂಗ್ ಸ್ಟೈಲ್ ಇರುತ್ತೆ. ಇವಾಗ ವಿಜುವಲಿ ಚಾಲೆಂಜ್ಡ್ ಮಕ್ಕಳು ಇರ್ತಾರೆ, ಅಂಥ ಮಕ್ಕಳಿಗೆ ನೀವು ವಿಜುವಲ್ ಏಡ್ಸ್ ಕೊಡೋದಿಲ್ಲ, ಅವ್ರು ಆಡಿಯೋ ಏಡ್ಸ್ನ ಕೊಡ್ತೀರಾ, ಕೇಳಿಸ್ಕೊಂಡು ಮಕ್ಕಳು ಕಲಿತಾರೆ. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದ ಕೀ ಕನ್ಸಿಡರೇಷನ್ ವೆನ್ ಸೆಲೆಕ್ಟಿಂಗ್ TLMs ಫಾರ್ ಎ ಕ್ಲಾಸ್ ರೂಮ್? ಇವಾಗ ಸೆಲೆಕ್ಟ್ ಮಾಡಬೇಕಾದ್ರೆ TLMsನ ಸೆಲೆಕ್ಟ್ ಮಾಡಬೇಕಾದ್ರೆ ನೀವೇನು ಮೇಯ್ನ್ ನಿಮ್ಮ ಮೈಂಡಲ್ಲಿ ಇಟ್ಕೋಬೇಕು ಅಂತಂದರೆ, ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್. ದ ರಿಲೆವೆನ್ಸ್ ಆ್ಯಂಡ್ ಅಪ್ರಾಪ್ರಿಯೇಟ್ನೆಸ್ ಟು ದ ಲೆಸನ್ ಆಬ್ಜೆಕ್ಟಿವ್ಸ್. ಇವಾಗ ಲೆಸನ್ ಟೀಚ್ ಮಾಡೋ ಉದ್ದೇಶ ಏನಿರುತ್ತೆ, ಅದರ ಆಬ್ಜೆಕ್ಟಿವ್ಸ್ ಏನಿದೆ, ಅದಕ್ಕೆ ಸೂಟೇಬಲ್ ಇದೆಯೋ ಇಲ್ವೋ, ಅದಕ್ಕೆ ರಿಲೇಟೆಡ್ ನೀವು ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ನ ತೊಗೊತೀರಾ. ಫಸ್ಟ್ ಆಪ್ಷನಲ್ಲಿ ಏನಿದೆ, ದ ಕಾಸ್ಟ್ ಆಫ್ ದ ಮೆಟೀರಿಯಲ್ಸ್, ನೀವು ಕಾಸ್ಟ್ ಮೆಟೀರಿಯಲ್ಸ್ದು ನೋಡೋದಿಲ್ಲ, ಮೇನ್ ಅದಕ್ಕೆ ರಿಲೆವೆಂಟ್ ಇದೆಯೋ ಇಲ್ವೋ, ಆಬ್ಜೆಕ್ಟಿವ್ಸಿಗೆ ಸೂಟೇಬಲ್ ಇದೆಯೋ ಇಲ್ವೋ ಅಂತಂದ್ಬಿಟ್ಟು ನೋಡಿಬಿಟ್ಟು TLM ಸೆಲೆಕ್ಟ್ ಮಾಡ್ಕೋತೀರಾ. ನೆಕ್ಸ್ಟ್ ಕ್ವೆಶನ್, ವೆರಿ ಇಂಪಾರ್ಟೆಂಟ್, ವಾಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಕೈನ್ಸ್ಥೆಟಿಕ್ ಲರ್ನರ್? ಕೈನ್ಸ್ಥೆಟಿಕ್ ಲರ್ನರ್ ಅಂದರೆ ಏನು? ಫಸ್ಟ್ ಆಪ್ಷನ್ ಏನಿದೆ, ಪ್ರಿಫರ್ಸ್ ಟು ಲಿಸನ್ ಟು ಇನ್ಫಾರ್ಮೇಷನ್. ಬರೀ ಲಿಸನ್ ಮಾಡ್ತಾ ಇದ್ದಾರಾ ಅಥವಾ ಬರೀ ಲಿಸನ್ ಮಾಡ್ತಾರಲ್ಲ ಅವ್ರಿಗೇನು ಹೇಳ್ತೀವಿ? ಫಸ್ಟ್ ಆಪ್ಷನ್ ಏನಿದು, ಪ್ರಿಫರ್ಸ್ ಟು ಲಿಸನ್ ಟು ಇನ್ಫಾರ್ಮೇಷನ್ ಅಂದರೆ ಅವ್ರಿಗೆ ಆಡಿಟರಿ ಲರ್ನರ್ಸ್ ಅಂತೀವಿ. ಆಡಿಯೋ ಕೇಳಿಸ್ಕೊಂಡು ಕಲಿತಾರಲ್ಲ ಅವ್ರಿಗೆ ಆಡಿಟರಿ ಲರ್ನರ್. ಆಪ್ಷನ್ ಸಿ ನೋಡಿ, ಪ್ರಿಫರ್ಸ್ ಟು ಲರ್ನ್ ಥ್ರೂ ಫಿಸಿಕಲ್ ಆ್ಯಕ್ಟಿವಿಟೀಸ್, ಇದಕ್ಕೆ ರೈಟ್ ಆನ್ಸರ್. ಪ್ರಿಫರ್ಸ್ ಟು ಲರ್ನ್ ಥ್ರೂ ಫಿಸಿಕಲ್ ಆ್ಯಕ್ಟಿವಿಟೀಸ್, ಅದಕ್ಕೆ ಕೈನ್ಸ್ಥೆಟಿಕ್ ಲರ್ನರ್ ಅಂತ ಹೇಳ್ತೀವಿ. ಇವಾಗ ಫೋರ್ತ್ ಆಪ್ಷನ್ ನೋಡಿ, ಪ್ರಿಫರ್ಸ್ ಟು ಲುಕ್ ಅಟ್ ಚಾರ್ಟ್ಸ್ ಆ್ಯಂಡ್ ಡಯಾಗ್ರಾಮ್ಸ್. ಚಾರ್ಟ್ಸ್ ಮತ್ತು ಡಯಾಗ್ರಾಮ್ಸ್ ನೋಡಿ ಕಲಿತಾರಲ್ಲ ಅವ್ರಿಗೆ ನಾವೇನು ಹೇಳ್ತೀವಿ? ವಿಜುವಲ್ ಲರ್ನರ್ಸ್. ಇವಾಗ ಕ್ವಶನಲ್ಲಿ ಏನು ಕೇಳ್ತಾರೆ ನಿಮಗೆ, ಇವಾಗ ವಿಜುವಲ್ ಲರ್ನರ್ಸಿಗೆ ಯಾವ ರೀತಿ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಯೂಸ್ ಆಗುತ್ತೆ ಅಂತಂದ್ಬಿಟ್ಟು ಆಪ್ಷನ್ಸಲ್ಲಿ ಕೊಡ್ತಾರೆ. ಪಿಕ್ಚರ್ಸ್ ಕೊಡ್ತಾರೆ, ವಿಡಿಯೋಸ್ ಅಥವಾ ಒಂದು ಪವರ್ ಪಾಯಿಂಟ್ಸ್ ಆಗಿರಲಿ, ಗ್ರಾಫಿಕ್ಸ್ ಆಗಿರಲಿ, ಗ್ರಾಫ್ಸ್ ಆಗಿರಲಿ, ಇದು ಯಾವ ಟೈಪ್ ಆಫ್ ಲರ್ನರ್ಸ್ಗೆ ಯೂಸ್ ಆಗುತ್ತೆ ಅಂತ ಕೇಳ್ತಾರೆ. ವಿಜುವಲ್ ಲರ್ನರ್ಸ್ ಅಂತ ಆಪ್ಷನಲ್ಲಿ ಕೊಟ್ಟಿರ್ತಾರೆ. ಇವಾಗ ಆಡಿಟರಿ ಲರ್ನರ್ಸ್ ಅಂತಂದರೆ ಅವರು ಹೇಗೆ ಕಲಿತಾರೆ ಅಂದರೆ ಥ್ರೂ ಪಾಡ್ಕ್ಯಾಸ್ಟ್. ಇವಾಗ ಎಕ್ಸಾಂಪಲ್ಸ್ ಯಾವುದಾದ್ರು ಆಡಿಟರಿ ಲರ್ನರ್ಸ್ಗೆ ಕಿವಿಯಿಂದ ಕೇಳಿಸ್ಕೊಂಡು ಕಲಿತಾರಲ್ಲ ಅವ್ರಿಗೆ ಪಾಡ್ಕ್ಯಾಸ್ಟ್ ಆಗಿರಲಿ, ವಿಡಿಯೋಸ್ ಆಗಿರಲಿ, ಓರಲ್ ಪ್ರೆಸೆಂಟೇಷನ್, ಗ್ರೂಪ್ ಡಿಸ್ಕಷನ್, ಒನ್ ಕಾನ್ವರ್ಸೇಷನ್, ಇನ್ನು ಬಹಳಷ್ಟಿದೆ. ಆಡಿಟರಿ ಲೆಸನ್ಸ್ ಆಗಿರಲಿ, ಕಿವಿಯಿಂದ ಕೇಳಿಸ್ಕೊಂಡು ಕಲಿತಾರೆ. ಓಕೆ, ನೆಕ್ಸ್ಟ್ ಕ್ವೆಶನ್ ಏನಿದೆ, ವಾಟ್ ಟೈಪ್ ಆಫ್ ಆ್ಯಕ್ಟಿವಿಟೀಸ್ ವುಡ್ ಬೆಸ್ಟ್ ಸೂಟ್ ಆ್ಯನ್ ಆಡಿಟರಿ ಲರ್ನರ್ ಅಂತ ಕ್ವೆಶನ್ ಕೇಳಿದ್ದಾರೆ. ಸೊ ಫಸ್ಟ್ ಆಪ್ಷನ್ ಏನಿದೆ, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಾಗ ಅದು ಕೈನ್ಸ್ಥೆಟಿಕ್ ಲರ್ನರ್ ಆಗುತ್ತೆ. ಇದಕ್ಕೆ ಕೈನ್ಸ್ಥೆಟಿಕ್ ಲರ್ನರ್ ಫಸ್ಟ್ ಆಪ್ಷನ್ಗೆ. ಆಪ್ಷನ್ ಬಿ ಗ್ರೂಪ್ ಡಿಸ್ಕಷನ್, ಇದಕ್ಕೆ ರೈಟ್ ಆನ್ಸರ್. ಗ್ರೂಪ್ ಡಿಸ್ಕಷನ್ ಯಾರಿಗೆ? ಆಡಿಟರಿ ಲರ್ನರ್ಗೆ ಯೂಸ್ ಆಗುತ್ತೆ. ಆಪ್ಷನ್ ಸಿ ವಾಚಿಂಗ್ ವಿಡಿಯೋಸ್ ಇದೆಯಲ್ಲ, ಇದು ವಿಜುವಲ್ ಲರ್ನರ್ಸ್ ಯೂಸ್ ಆಗುತ್ತೆ. ಓಕೆ,
ಆಪ್ಷನ್ ಡಿ ರೀಡಿಂಗ್ ಟೆಕ್ಸ್ಟ್ ಬುಕ್ಸ್, ಅದು ಕೂಡ ಒಂದು ವಿಜುವಲ್ ಲರ್ನರ್ಸ್. ನೆಕ್ಸ್ಟ್ ಕ್ವೆಶನ್, ವಿಚ್ ಸ್ಟ್ರಾಟಜಿ ವುಡ್ ಬಿ ಮೋಸ್ಟ್ ಎಫೆಕ್ಟಿವ್ ಫಾರ್ ಎ ವಿಜುವಲ್ ಲರ್ನರ್? ಆಪ್ಷನ್ ಎ ಏನಿದೆ ಲಿಸ್ನಿಂಗ್ ಟು ಆಡಿಯೋ ಬುಕ್ಸ್, ಅದು ಆಡಿಟರಿ ಲರ್ನರ್ಸಿಗಾಯಿತು. ಆಪ್ಷನ್ ಬಿ ನೋಡಿ, ಪಾರ್ಟಿಸಿಪೇಟಿಂಗ್ ಇನ್ ರೋಲ್ ಪ್ಲೇಸ್, ಈ ಥರ ಕೊಟ್ಟಾಗ ಇದು ಕೈನ್ಸ್ಥೆಟಿಕ್ ಲರ್ನರ್ಸ್ಗೆ. ರೋಲ್ ಪ್ಲೇ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ನೀವು ಒಂದು ಬಾಡಿ ಆ್ಯಕ್ಷನ್ ಮಾಡ್ತಾ ಇರ್ತೀರ, ಬಾಡಿದ ಆ್ಯಕ್ಷನ್ ಮಾಡಿಬಿಟ್ಟು ರೋಲ್ ಪ್ಲೇ ಮಾಡ್ತೀರಾ. ಒಂದು ಪಾತ್ರಾಭಿನಯ ಮಾಡಬೇಕಾದ್ರೆ ನೀವು ಒಂದು ಬಾಡಿನ ಮೂಮೆಂಟ್ ಮಾಡ್ತಾ ಇರ್ತೀರಾ, ಇದು ಕೈನ್ಸ್ಥೆಟಿಕ್ ಲರ್ನರ್ಸ್. ಆಪ್ಷನ್ ಸಿ ಏನಿದೆ, ಯೂಸಿಂಗ್ ಫ್ಲ್ಯಾಶ್ ಕಾರ್ಡ್ಸ್ ವಿತ್ ಇಮೇಜಸ್ ಅಂತ ಇದೆ. ಫ್ಲ್ಯಾಶ್ ಕಾರ್ಡ್ಸ್ ಮತ್ತು ಇಮೇಜಸ್, ಫ್ಲ್ಯಾಶ್ ಕಾರ್ಡ್ಸಲ್ಲಿ ಇಮೇಜಸ್ ಇರುತ್ತೆ, ಇದು ಯಾವ ಟೈಪ್ ಆಫ್ ಲರ್ನರ್ಗೆ? ವಿಜುವಲ್ ಲರ್ನರ್, ರೈಟ್ ಆನ್ಸರ್ ಇದಕ್ಕೆ. ಇನ್ನೊಂದು ಆಪ್ಷನಲ್ಲಿ ಲರ್ನಿಂಗ್ ಬೈ ಡೂಯಿಂಗ್, ಇದು ಯಾವ ಟೈಪ್ ಆಫ್ ಲರ್ನರ್ಸ್ ಮಾಡ್ತಾರೆ ಅಂದರೆ ಲರ್ನಿಂಗ್ ಬೈ ಡೂಯಿಂಗ್, ಕೈಯಿಂದ ಮಾಡಿ ಕಲಿತಾರೆ, ಇದು ಕೈನ್ಸ್ಥೆಟಿಕ್ ಲರ್ನರ್ಸ್ ಮಾಡೋದು. ನೋಡಿ ಇವಾಗ ಈ ರೀತಿ ಕ್ವೆಶನ್ ಕೇಳಿದಾಗ ಏನು ಮಾಡ್ತೀರಾ? ಕೈನ್ಸ್ಥೆಟಿಕ್ ಲರ್ನರ್ಸ್ ಬೆನಿಫಿಟ್ ಮೋಸ್ಟ್ ಫ್ರಮ್ ವಿಚ್ ಟೈಪ್ ಆಫ್ ಕ್ಲಾಸ್ ರೂಮ್ ಆ್ಯಕ್ಟಿವಿಟಿ? ಯಾವುದೋ ಒಂದು ಚಟುವಟಿಕೆ, ಆ್ಯಕ್ಟಿವಿಟಿ ಅಂದರೆ ಚಟುವಟಿಕೆ, ಯಾವುದೋ ಒಂದು ಕ್ಲಾಸ್ ರೂಮಲ್ಲಿ ಚಟುವಟಿಕೆ ಕೊಡ್ತೀರಾ, ಯಾರಿಗೆ? ಕೈನ್ಸ್ಥೆಟಿಕ್ ಲರ್ನರ್ಸ್ಗೆ. ಆವಾಗ ಈ 4ರಲ್ಲಿ ಅವ್ರಿಗೆ ಯಾವುದು ಯೂಸ್ಫುಲ್ ಆಗುತ್ತೆ ಅಂದರೆ ಫಸ್ಟ್ ಆಪ್ಷನ್ ಲೆಕ್ಚರ್ಸ್. ಲೆಕ್ಚರ್ಸ್ ಅಂದರೆ ಬರೀ ಕಿವಿಯಿಂದ ಕೇಳಿಸ್ಕೋತಾರೆ. ಸೆಕೆಂಡ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್. ಡೆಮಾನ್ಸ್ಟ್ರೇಷನ್ಸ್ ಆ್ಯಂಡ್ ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟೀಸ್, ಇದು ವೆರಿ ಇಂಪಾರ್ಟೆಂಟ್. ಡೆಮಾನ್ಸ್ಟ್ರೇಷನ್ ಆ್ಯಂಡ್ ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟೀಸ್, ಇವರು ಡೆಮಾನ್ಸ್ಟ್ರೇಷನ್ಸ್ ಮಾಡಿದಾಗ ಮತ್ತು ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟೀಸ್ ಮಾಡಿದಾಗ ಅವರು ಕೈಯಿಂದ ಮಾಡಿ ಕಲಿತಾರೆ. ಆಪ್ಷನ್ ಸಿ ಏನಿದೆ, ರೀಡಿಂಗ್ ಅಸೈನ್ಮೆಂಟ್ಸ್, ಬರೀ ಇಲ್ಲಿ ರೀಡಿಂಗ್ ನಡೀತಾ ಇದೆ. ಕೈನ್ಸ್ಥೆಟಿಕ್ ಲರ್ನರ್ಸಲ್ಲಿ ಅವ್ರು ಏನಾಗುತ್ತೆ, ಬಾಡಿ ಮೂಮೆಂಟ್ಸ್ ನಡೆಯುತ್ತಲ್ಲಿ. ಓಕೆ, ಕೈನ್ಸ್ಥೆಟಿಕ್ ಲರ್ನರ್ಸ್ ಹ್ಯಾಂಡ್ಸ್ ಇಂದ ಮಾಡಿ ಕಲಿತಾರೆ. ಲಾಸ್ಟ್ ಆಪ್ಷನ್ ಏನಿದೆ, ಲಿಸ್ನಿಂಗ್ ಟು ಪಾಡ್ಕಾಸ್ಟ್, ಇದು ಯಾರು ಮಾಡ್ತಾರೆ? ಆಡಿಟರಿ ಲರ್ನರ್ಸ್. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಎ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎನ್ ಆಡಿಟರಿ ಲರ್ನರ್? ಆಡಿಟರಿ ಲರ್ನರಲ್ಲಿ ಫಸ್ಟ್ ಆಪ್ಷನ್ ಏನಿದೆ, ಪ್ರಿಫರ್ಸ್ ಟು ಲರ್ನ್ ಬೈ ಟಚಿಂಗ್ ಆ್ಯಂಡ್ ಡೂಯಿಂಗ್. ಟಚಿಂಗ್ ಆ್ಯಂಡ್ ಡೂಯಿಂಗ್ ಯಾರು ಮಾಡೋದು? ಕೈನ್ಸ್ಥೆಟಿಕ್ ಲರ್ನರ್. ಆಪ್ಷನ್ ಬಿ, ಎಂಜಾಯ್ಸ್ ಲುಕಿಂಗ್ ಅಟ್ ಪಿಕ್ಚರ್ಸ್ ಆ್ಯಂಡ್ ಡಯಾಗ್ರಾಮ್ಸ್. ಲುಕಿಂಗ್ ಅಟ್ ಪಿಕ್ಚರ್ಸ್ ಆ್ಯಂಡ್ ಡಯಾಗ್ರಾಮ್ಸ್ ಯಾರು ಮಾಡೋದು? ವಿಜುವಲ್ ಲರ್ನರ್ಸ್. ನಾನು ಏನಕ್ಕೆ ಇದನ್ನು ಮತ್ತೆ ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ಆಡಿಯೋ ವಿಜುವಲ್ ಏಡ್ಸ್ ಬಗ್ಗೆ, ಟೀಚಿಂಗ್ ಏಡ್ಸ್ ಬಗ್ಗೆ ಕ್ವೆಶನ್ಸ್ ಕೊಡ್ತಾರೆ. ನೀವು ಇದರಲ್ಲಿ ಪರ್ಫೆಕ್ಟ್ ಆಗಿಬಿಟ್ರೆ ಆ ಕ್ವೆಶನ್ಸ್ ಕೂಡ ನೀವು TLM ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಕ್ವೆಶನ್ಸ್ ಕೂಡ ನೀವು ಈಸಿಯಾಗಿ ಒಂದು ಆನ್ಸರ್ ಮಾಡ್ಬೋದು. ಓಕೆ, ವಿಜುವಲ್ ಏಡ್ಸ್ ಅಥವಾ ಬರೀ ಆಡಿಯೋ ಏಡ್ಸ್ ಯಾರು ಯೂಸ್ ಮಾಡ್ತಾರೆ, ಬರೀ ವಿಜುವಲ್ ಏಡ್ಸ್ ಯಾರಿಗೆ ಯೂಸ್ ಮಾಡ್ತಾರೆ, ಅಥವಾ ಆಡಿಯೋ ವಿಜುವಲ್ ಏಡ್ಸ್ ಯಾರಿಗೆ ಯೂಸ್ ಮಾಡ್ತಾರೆ, ಇದು ಕನ್ನಡ ಬೋಧನಾ ಶಾಸ್ತ್ರದಲ್ಲೂ ಕೇಳ್ತಾರೆ. ದೃಕ್ ಉಪಕರಣಗಳು ಅಂತಂದ್ರೇನು? ವಿಜುವಲ್ ಏಡ್ಸ್, ಬರೀ ಕಣ್ಣಿಂದ ನೋಡಿ ಕಲಿಯೋದು. ಶ್ರವಣ ಉಪಕರಣಗಳು ಅಂತಂದ್ರೇನು? ಕಿವಿಯಿಂದ ಕೇಳಿಸ್ಕೊಂಡು ಕಲಿತಾರೆ. ಆಡಿಟರಿ ಲರ್ನರ್ಸ್ ಕಿವಿಯಿಂದ ಕೇಳಿಸ್ಕೊಂಡು ಕಲಿತಾರಲ್ಲ, ಅದು ಶ್ರವಣ ಉಪಕರಣಗಳು. ಇವಾಗ ದೃಕ್ ಮತ್ತು ಶ್ರವಣೋಪಕರಣ ಎರಡೂ ಸೇರಿಸ್ಬಿಟ್ಟು ಕೊಡ್ತಾರೆ, ಅದನ್ನು ನಾವೇನು ಹೇಳ್ತೀವಿ? ಆಡಿಯೋ ವಿಜುವಲ್ ಏಡ್ಸ್, ಆಡಿಯೋ ವಿಜುವಲ್ ಲರ್ನರ್ಸ್. ಆಡಿಯೋನು ಕೇಳಿಸ್ಕೊತಾ ಇರ್ತಾರೆ ಮತ್ತು ವಿಡಿಯೋನು ನೋಡ್ತಾ ಇರ್ತಾರೆ. ಇವಾಗ ಯೂಟ್ಯೂಬ್ ವಿಡಿಯೋಸ್ ನೀವು ನೋಡ್ತೀರಾ, ಅದೇನಾಯಿತು? ಕೇಳಿಸ್ಕೊತಾ ಇದ್ದೀರಾ ಪ್ಲಸ್ ಮತ್ತು ನೀವು ನೋಡ್ತಾನೂ ಇದ್ದೀರಾ. ಇವಾಗ ನೀವೇನಾಯಿದ್ರಿ? ಆಡಿಯೋ ವಿಜುವಲ್ ಎರಡೂ ನೋಡ್ತಾ ಇದ್ದೀರಾ. ಸೊ ಆಡಿಯೋ ವಿಜುವಲ್ ಲರ್ನರ್ಸ್ ನೀವು. ಓಕೆ, ಇವಾಗ ಈ ಕ್ವೆಶನ್ಗೆ ಏನು ಆನ್ಸರ್? ಆಡಿಟರಿ ಲರ್ನರ್ಗೆ ಆನ್ಸರ್ ಏನು? ಆಪ್ಷನ್ ಸಿ, ಲರ್ನ್ಸ್ ವೆಲ್ ಥ್ರೂ ಸ್ಪೋಕನ್ ಇನ್ಸ್ಟ್ರಕ್ಷನ್. ಸ್ಪೋಕನ್ ಇನ್ಸ್ಟ್ರಕ್ಷನ್, ಇವಾಗ ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಂಡು ಕಲಿತಾ ಇರ್ತಾರೆ ಬರೀ, ಅದಕ್ಕೆ ಏನು ಹೇಳ್ತೀವಿ? ಆಡಿಟರಿ ಲರ್ನರ್ಸ್. ಬರೀ ಕೇಳಿಸ್ಕೊತಾ ಇರ್ತಾರೆ. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಪ್ರಿನ್ಸಿಪಲ್ ಆಫ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್? CLT ಅಂದರೆ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ಏನು ಅಂದರೆ CLT ಅಲ್ಲಿ ಮೇನ್ ಯಾವುದ್ರ ಮೇಲೆ ಒತ್ತು ಕೊಡುತ್ತೆ ಅಥವಾ ಏನಿದ್ರ ಮೇನ್ ಉದ್ದೇಶ ಅಂತಂದರೆ ಫೋಕಸ್ ಆನ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆ್ಯಂಡ್ ರಿಯಲ್ ಕಮ್ಯುನಿಕೇಷನ್. ನೆಕ್ಸ್ಟ್ ಕ್ವೆಶನ್, ಇನ್ ದ ಕಂಟೆಕ್ಸ್ಟ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ದ ಟರ್ಮ್ ಸ್ಕ್ಯಾಫೋಲ್ಡಿಂಗ್ ರೆಫರ್ಸ್ ಟು. ಸ್ಕ್ಯಾಫೋಲ್ಡಿಂಗ್ ಅಂತಂದರೆ ಒಂದು ಸಪೋರ್ಟ್ ಅಥವಾ ಒಂದು ಹೆಲ್ಪ್ ಮಾಡ್ತಿರೋದು. ಸಪೋರ್ಟ್ ಏನು? ಇದೊಂದು ಟೆಂಪರರಿ ಸಪೋರ್ಟ್ ಅಂತಂದ್ಬಿಟ್ಟು ನಿಮಗೆ ಸೈಕಾಲಜಿಯಲ್ಲಿ ಹೇಳ್ಕೊಟ್ಟಿದೆ. ಅದೇ ರೀತಿ ಲ್ಯಾಂಗ್ವೇಜಲ್ಲೂ ಕೂಡ ಏನಿದೆ? ಆಪ್ಷನ್ ಬಿ ರೈಟ್ ಆನ್ಸರ್ ಇದಕ್ಕೆ. ಗ್ರ್ಯಾಜುಯಲಿ ರಿಮೂವಿಂಗ್ ಸಪೋರ್ಟ್ ಆ್ಯಸ್ ಲರ್ನರ್ಸ್ ಗೇನ್ ಇಂಡಿಪೆಂಡೆನ್ಸ್. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದ ಪ್ರೈಮರಿ ಗೋಲ್ ಆಫ್ ದ ಫಾರ್ಮಾಟಿವ್ ಅಸೆಸ್ಮೆಂಟ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್? ಇದಕ್ಕೆ ಆಪ್ಷನ್ ಬಿ ರೈಟ್ ಆನ್ಸರ್. ಡಯಾಗ್ನೋಸಿಂಗ್ ಲರ್ನಿಂಗ್ ಡಿಫಿಕಲ್ಟೀಸ್. ಕನ್ನಡ ಬೋಧನಾಶಾಸ್ತ್ರದಲ್ಲಿ ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ ಇರುತ್ತೆ ಅಂತಂದರೆ ಮಕ್ಕಳಿಗೆ ಡಯಾಗ್ನೋಸ್ ಮಾಡೋದು, ಅಂದರೆ ನಾವು
ಪತ್ತೆ ಹಚ್ಚೋದು, ಲರ್ನಿಂಗ್ ಡಿಫಿಕಲ್ಟೀಸ್ನ ಕಲಿಕೆಯಲ್ಲಿ ಅವ್ರಿಗೆ ಏನು ಕಷ್ಟ ಆಗ್ತಾ ಇದೆ ಅಂತಂದ್ಬಿಟ್ಟು ಪತ್ತೆ ಹಚ್ಚೋದು. ಯಾವುದರಲ್ಲಿ? ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ. ನೆಕ್ಸ್ಟ್ ಕ್ವೆಶನ್, ರೆಮಿಡಿಯಲ್ ಟೀಚಿಂಗ್ ಈಸ್ ಪ್ರೈಮರಿಲಿ ಏಮ್ಡ್ ಅಟ್. ರೆಮಿಡಿಯಲ್ ಟೀಚಿಂಗ್ ಏನು ಮಾಡ್ತೀವಿ, ಏನಕ್ಕೆ ಮಾಡ್ತೀವಿ ಅಂತಂದರೆ ಆಪ್ಷನ್ ಬಿ ರೈಟ್ ಆನ್ಸರ್. ಇದಕ್ಕೆ ಸಪೋರ್ಟಿಂಗ್ ಸ್ಟೂಡೆಂಟ್ಸ್ ವಿತ್ ಲರ್ನಿಂಗ್ ಡಿಫಿಕಲ್ಟೀಸ್. ಅವ್ರಿಗೆ ಕಲಿಕೆಯಲ್ಲಿ ಒಂದು ಕಷ್ಟ ಆಗ್ತಾ ಇರ್ತಾರೆ ಅಂಥ ಮಕ್ಕಳಿಗೆ ನಾವು ಸಪೋರ್ಟ್ ಮಾಡೋದಕ್ಕೋಸ್ಕರ ರೆಮಿಡಿಯಲ್ ಟೀಚಿಂಗ್ ಮಾಡೋದು. ನೆಕ್ಸ್ಟ್ ಕ್ವೆಶನ್, ಆ್ಯನ್ ಎಫೆಕ್ಟಿವ್ ರೆಮಿಡಿಯಲ್ ಟೀಚಿಂಗ್ ಪ್ರೋಗ್ರಾಮ್ ಶುಡ್. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ಶುಡ್ ಬಿ ಫ್ಲೆಕ್ಸಿಬಲ್ ಆ್ಯಂಡ್ ಇಂಡಿವಿಜುವಲೈಸ್ಡ್. ಫ್ಲೆಕ್ಸಿಬಲ್ ಆಗಿರಬೇಕು ಅಂದರೆ ನೀವು ಈಸಿಯಾಗಿ ಆರಾಮಾಗಿ ಹೇಳ್ಕೊಡ್ಬೇಕು. ಮತ್ತು ಇಂಡಿವಿಜುವಲೈಸ್ಡ್ ಅಂದರೆ 1-to-1 ಒಬ್ಬೊಬ್ಬರಿಗೆ ಹೇಳ್ಕೊಡ್ಬೇಕು. ನೆಕ್ಸ್ಟ್ ಕ್ವೆಶನ್, ದ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್ ಸ್ಟೂಡೆಂಟ್ಸ್ ಹೂ ನೀಡ್ ರೆಮಿಡಿಯಲ್ ಟೀಚಿಂಗ್ ಆಫನ್ ಇನ್ಕ್ಲೂಡ್ಸ್. ಏನೇನು ಇನ್ಕ್ಲೂಡ್ ಆಗುತ್ತೆ? ಒಂದು ಮಗು ರೆಮಿಡಿಯಲ್ ಟೀಚಿಂಗ್ ಮಾಡಬೇಕು ಅಂದರೆ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಈ 4 ಆಪ್ಷನಲ್ಲಿ? ಫಸ್ಟ್ ಆಪ್ಷನ್ ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟಿಂಗ್, ಬಿ ಟೀಚರ್ ಟೆಸ್ಟಿಂಗ್, ಸಿ ಪೇರೆಂಟಲ್ ಫೀಡ್ಬ್ಯಾಕ್, ಡಿ ಆಲ್ ಆಫ್ ದ ಅಬವ್. ಇದಕ್ಕೆ ರೈಟ್ ಆನ್ಸರ್. ಒಂದು ರೆಮಿಡಿಯಲ್ ಟೀಚಿಂಗ್ ಮಾಡೋದಕ್ಕೆ ಏನೇನು ಇನ್ವಾಲ್ವ್ ಆಗಿರಬೇಕು? ಎಲ್ಲರೂ ಇನ್ವಾಲ್ವ್ ಆಗಿರಬೇಕು. ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟಿಂಗ್ ಆಗಿರಬೇಕು, ಟೀಚರ್ ಅಬ್ಸರ್ವೇಷನ್ ಕರೆಕ್ಟ್ ಆಗಿರಬೇಕು, ಪೇರೆಂಟಲ್ ಫೀಡ್ಬ್ಯಾಕ್ ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿರಬೇಕು. ನೆಕ್ಸ್ಟ್ ಕ್ವೆಶನ್ ನೋಡಿ, ಇದು EVS ಅಥವಾ ಸೋಷಲಲ್ಲಿ ಕೇಳ್ತಾರೆ ಈ ಕ್ವೆಶನ್ನ. ವಿಚ್ ಟೈಪ್ ಆಫ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಕ್ಯಾನ್ ಹೆಲ್ಪ್ ಇನ್ ಪ್ರಮೋಟಿಂಗ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್. ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಕ್ವೆಶನಲ್ಲಿ ಕೇಳಿರೋದು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಆಪ್ಷನ್ ಏನಿದೆ? ವರ್ಕ್ಶೀಟ್ ಕೊಟ್ಟರೆ ಅವ್ರಿಗೆ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಆಗೋದಿಲ್ಲ. ಆಪ್ಷನ್ ಬಿ ಲೆಕ್ಚರ್ಸ್, ಇದು ರಾಂಗ್. ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್. ಫೀಲ್ಡ್ ಟ್ರಿಪ್ಸ್ ಆ್ಯಂಡ್ ಎಕ್ಸ್ಪರಿಮೆಂಟ್ಸ್ ಕೊಟ್ಟಾಗ ಮಕ್ಕಳಿಗೆ ಏನಾಗುತ್ತೆ? ಫೀಲ್ಡ್ ಟ್ರಿಪ್ಸ್ ಕರ್ಕೊಂಡು ಹೋಗೋದಾಗ ಮತ್ತು ಎಕ್ಸ್ಪರಿಮೆಂಟ್ಸ್ ಮಾಡಿದಾಗ ಅವ್ರಿಗೆ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಡಿಜಿಟಲ್ TLM. ಇದರಲ್ಲಿ ಯಾವುದು ಡಿಜಿಟಲ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಅಂದರೆ ಆಪ್ಷನ್ ಸಿ ಎಜುಕೇಷನಲ್ ಆ್ಯಪ್ಸ್ ಆ್ಯಂಡ್ ಸಾಫ್ಟ್ವೇರ್. ಓಕೆ, ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್ ಅಪ್ರೋಚ್? TBLT ಅಪ್ರೋಚ್ ಇದ್ರ ಮೇನ್ ಕ್ಯಾರೆಕ್ಟರಿಸ್ಟಿಕ್ ಏನು ಅಂದರೆ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ಯೂಸ್ ಆಫ್ ಅಥೆಂಟಿಕ್ ಲ್ಯಾಂಗ್ವೇಜ್ ಟಾಸ್ಕ್. ಅಥೆಂಟಿಕ್ ಅಂದರೆ ಏನು? ರಿಯಲ್. ಅಥೆಂಟಿಕ್ ಅಂದರೆ ರಿಯಲ್. ಯೂಸ್ ಆಫ್ ಅಥೆಂಟಿಕ್ ಲ್ಯಾಂಗ್ವೇಜ್ ಟಾಸ್ಕ್ ಇದಕ್ಕೆ ರೈಟ್ ಆನ್ಸರ್. ಇವಾಗ ಏನಿದೆ ಆ್ಯಕ್ಟಿವಿಟಿ ಕ್ವೆಶನ್, ನಿಮಗೆ ಪ್ರತಿ ವರ್ಷ ಒಂದು 100% ಕೇಳ್ತಾರೆ. ಆ್ಯಕ್ಟಿವಿಟಿ ಅಂದರೆ ಏನು? ಚಟುವಟಿಕೆಗಳು. ಮಕ್ಕಳಿಗೆ ನೀವೇನೋ ಒಂದು ಆ್ಯಕ್ಟಿವಿಟಿ ಕೊಡ್ತಾಯಿದ್ದೀರಾ, ಚಟುವಟಿಕೆ ಕೊಡ್ತಾಯಿದ್ದೀರಾ. ಏನಕ್ಕೆ? ಒಂದು ಲಿಸ್ನಿಂಗ್ ಸ್ಕಿಲ್ ಡೆವಲಪ್ ಮಾಡೋಕ್ಕೆ, ಅಥವಾ ಇದೇ ರೀತಿ ನಿಮಗೆ ಸ್ಪೀಕಿಂಗ್ ಸ್ಕಿಲ್ ಡೆವಲಪ್ ಮಾಡೋಕ್ಕೆ, ಅಥವಾ ನಿಮಗೆ ರೀಡಿಂಗ್ ಸ್ಕಿಲ್, ರೈಟಿಂಗ್ ಸ್ಕಿಲ್, LSRWಗೆ ರಿಲೇಟೆಡ್ ನಿಮಗೆ ಚಟುವಟಿಕೆಗಳು ಮಕ್ಕಳಿಗೆ ಕೊಡ್ತೀರಾ. ಯಾವುದು ಒಂದು ಸ್ಕಿಲ್ನ ಡೆವಲಪ್ ಮಾಡೋಕ್ಕೆ ಅಂತಂದ್ಬಿಟ್ಟು LSRW ಕ್ವೆಶನ್ ಕೇಳ್ತಾರೆ. ಇಲ್ಲಿ ಕ್ವೆಶನಲ್ಲಿ ಏನಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಆ್ಯಕ್ಟಿವಿಟಿ ಈಸ್ ಮೋಸ್ಟ್ ಎಫೆಕ್ಟಿವ್ ಫಾರ್ ಇಂಪ್ರೂವಿಂಗ್ ಆ್ಯಕ್ಟಿವ್ ಲಿಸ್ನಿಂಗ್ ಸ್ಕಿಲ್ ಇನ್ ಎ ಕ್ಲಾಸ್ ರೂಮ್ ಸೆಟ್ಟಿಂಗ್. ಇದಕ್ಕೆ ಆಪ್ಷನ್ ಬಿ ರೈಟ್ ಆನ್ಸರ್. ಲಿಸ್ನಿಂಗ್ ಟು ಆ್ಯಂಡ್ ಸಮರೈಸಿಂಗ್ ಆಡಿಯೋ ಸ್ಟೋರೀಸ್. ಇದು ಈಸಿ ಇದೆ ಕ್ವೆಶನ್, ಅದಕ್ಕೆ ನಿಮಗೆ ಡೈರೆಕ್ಟ್ ಆನ್ಸರ್ ಇದೆ. ಇಲ್ಲಿ ಎಕ್ಸಾಮಲ್ಲಿ ಬರೀ ಆಡಿಯೋ ಸ್ಟೋರೀಸ್ ಅಂತ ಕೊಡ್ತಾರೆ. ಆ ಥರ ಕೊಟ್ಟಾಗ ಅದು ಯಾವುದ್ರಲ್ಲಿ ಬರುತ್ತೆ? ಆಡಿಯೋ ಸ್ಟೋರೀಸ್ ಯಾವುದ್ರಲ್ಲಿ ಬರುತ್ತೆ? ಲಿಸ್ನಿಂಗ್ ಸ್ಕಿಲ್ಲಲ್ಲಿ. ಫಸ್ಟ್ ಆಪ್ಷನ್ ರೀಡಿಂಗ್ ಸೈಲೆಂಟ್ಲಿ ಯಾವುದ್ರಲ್ಲಿ ಬರುತ್ತೆ? ರೀಡಿಂಗಲ್ಲಿ ಬರುತ್ತೆ. ಥರ್ಡ್ ಆಪ್ಷನ್ ರೈಟಿಂಗ್ ಎಸೆಸ್, ಅದು ರೈಟಿಂಗಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ವೆಶನ್, ಇದೊಂದು ಸ್ವಲ್ಪ ಡಿಫಿಕಲ್ಟ್ ಕ್ವೆಶನ್ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಕೀ ಬೆನಿಫಿಟ್ ಆಫ್ ಯೂಸಿಂಗ್ ಇಂಟರಾಕ್ಟಿವ್ ರೀಡ್ ಅಲೌಡ್ಸ್ ಟು ಡೆವಲಪ್ ಲಿಸ್ನಿಂಗ್ ಸ್ಕಿಲ್ ಇನ್ ಯಂಗ್ ಚಿಲ್ಡ್ರನ್? ಕ್ವೆಶನ್ ಅರ್ಥ ಮಾಡ್ಕೊಬೇಕು. ಇಲ್ಲಿ ಇಂಟರಾಕ್ಟಿವ್ ರೀಡ್ ಅಲೌಡ್ಸ್ ನಾವು ಲೌಡ್ ರೀಡಿಂಗ್ ಮಾಡಿದಾಗ ಇವಾಗ ಲಿಸ್ನಿಂಗ್ ಸ್ಕಿಲ್ ಡೆವಲಪ್ ಆಗುತ್ತೆ. ಲೌಡ್ ರೀಡಿಂಗ್ ಮಾಡಿದಾಗ ಲಿಸ್ನಿಂಗ್ ಸ್ಕಿಲ್ ಡೆವಲಪ್ ಆಗುತ್ತೆ. ಇನ್ನೂ ಏನು ಡೆವಲಪ್ ಆಗುತ್ತೆ ಇದರಲ್ಲಿ ಅಂದರೆ ಇದಕ್ಕೆ ಆಪ್ಷನ್ ಸಿ ರೈಟ್ ಆನ್ಸರ್ ನೋಡಿ. ಡೆವಲಪಿಂಗ್ ದೇರ್ ಕಾಂಪ್ರಿಹೆನ್ಷನ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್. ಈ ಲೌಡ್ ರೀಡಿಂಗ್ ಮಾಡೋದ್ರಿಂದ ಮಕ್ಕಳಲ್ಲಿ ಏನು ಡೆವಲಪ್ ಆಗುತ್ತೆ? ಲಿಸ್ನಿಂಗ್ ಸ್ಕಿಲ್ ಡೆವಲಪ್ ಆಗುತ್ತೆ. ಇನ್ನೊಂದು ಡೆವಲಪಿಂಗ್ ದೇರ್ ಕಾಂಪ್ರಿಹೆನ್ಷನ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್. ಓಕೆ, ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಆ್ಯನ್ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಸ್ಟೋರಿ ಟೆಲ್ಲಿಂಗ್ ಆಸ್ ಅ ಲಿಸ್ನಿಂಗ್ ಆ್ಯಕ್ಟಿವಿಟಿ? ಇವಾಗ ಸ್ಟೋರಿ ಟೆಲ್ಲಿಂಗ್ ಏನಕ್ಕೆ ಮಾಡ್ತೀರಾ? ಲಿಸ್ನಿಂಗ್ ಸ್ಕಿಲ್ ಡೆವಲಪ್ ಮಾಡೋದಕ್ಕೆ ಸ್ಟೋರಿ ಹೇಳ್ತೀರಾ. ಏನಕ್ಕೆ? ಇದರ ಅಡ್ವಾಂಟೇಜ್ ಏನು ಅಂತಂದರೆ ಫಸ್ಟ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್. ಇಟ್ ಪ್ರಮೋಟ್ಸ್ ಕ್ರಿಯೇಟಿವಿಟಿ ಆ್ಯಂಡ್ ವಿಜುವಲೈಸೇಷನ್ ಸ್ಕಿಲ್ಸ್. ಇವಾಗ ಮಕ್ಕಳಿಗೆ ಸ್ಟೋರಿ ಟೆಲ್ಲಿಂಗ್ ಹೇಳಿದಾಗ ಸ್ಟೋರಿ ಕೇಳಿಸ್ಕೊಂಡವ್ರು ಏನು ಮಾಡ್ತಾರೆ? ಮೈಂಡಲ್ಲಿ ಅವರು ವಿಜುವಲೈಸ್ ಮಾಡ್ಕೋತಾರೆ. ಸ್ಟೋರಿ ಹೇಳಬೇಕಾದ್ರೆ
ಇಮ್ಯಾಜಿನೇಷನ್ ಮಾಡ್ಕೋತಾರೆ. ಇಮ್ಯಾಜಿನೇಷನ್ ಮೈಂಡಲ್ಲಿ ಅವರು ವಿಜುವಲೈಸೇಷನ್ ಸ್ಕಿಲ್ ಡೆವಲಪ್ ಆಗುತ್ತೆ, ಕ್ರಿಯೇಟಿವಿಟಿ ಡೆವಲಪ್ ಆಗುತ್ತೆ ಮಕ್ಕಳಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ನೀವೊಂದು ಸ್ಟೋರಿ ಹೇಳ್ತಾ ಇರ್ತೀರ. ನಾನು ಒಂದು ದಿನ ಏನಾಯಿತು, ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೆ. ಅಲ್ಲಿ ಒಂದು ಹುಣಸೆಹಣ್ಣು ಮರ ಇತ್ತು. ಅದೇನಾಯಿತು, ಗಾಳಿಗೆ ತುಂಬ ಜೋರಾಗಿ ಶೇಕ್ ಆಗ್ತಾಯಿತ್ತು ಅಂತಂದ್ಬಿಟ್ಟು ನೀವು ಈ ಥರ ಎಲ್ಲ ನಾನು ಇವಾಗ ಹೇಳ್ತಾ ಇದ್ದೀನಿ. ನೀವೇನು ಮಾಡ್ತಾ ಇದ್ದೀರಾ, ಇಮ್ಯಾಜಿನ್ ಮಾಡ್ಕೋತಿದ್ದೀರಾ. ಸೊ ಇವಾಗ ಸ್ಟೋರಿ ಹೇಳಿದಾಗ ಏನು ಮಾಡ್ತಾರೆ ಮಕ್ಕಳು, ಇಮ್ಯಾಜಿನೇಷನ್, ವಿಜುವಲೈಸೇಷನ್ ಇಂಪ್ರೂವ್ ಆಗುತ್ತೆ ಮತ್ತು ಕ್ರಿಯೇಟಿವಿಟಿ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಲಿಸ್ನಿಂಗ್ ಆ್ಯಕ್ಟಿವಿಟೀಸ್ ಇನ್ವಾಲ್ವ್ಸ್ ಫಾಲೋಯಿಂಗ್ ಓರಲ್ ಡೈರೆಕ್ಷನ್ಸ್ ಟು ಕಂಪ್ಲೀಟ್ ಎ ಟಾಸ್ಕ್. ಕ್ವೆಶನಲ್ಲಿ ಏನಿದೆ, ಫಾಲೋಯಿಂಗ್ ಓರಲ್ ಡೈರೆಕ್ಷನ್, ಓರಲ್ ಆಗಿ ನಿಮಗೆ ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ಏನಕ್ಕೆ, ಟು ಕಂಪ್ಲೀಟ್ ಎ ಟಾಸ್ಕ್, ನಿಮಗೆ ಯಾವುದೋ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಓರಲ್ ಆಗಿ ಡೈರೆಕ್ಷನ್ಸ್ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಆಪ್ಷನಲ್ಲಿ ನೋಡೋಣ. ಫಸ್ಟ್ ಆಪ್ಷನಲ್ಲಿ ಏನಿದೆ, ಲಿಸ್ನಿಂಗ್ ಟು ಎ ಲೆಕ್ಚರ್ ಆ್ಯಂಡ್ ಟೇಕಿಂಗ್ ನೋಟ್ಸ್. ಇದು ಏನಾಯಿತು, ಬರೀ ಲಿಸನ್ ಮಾಡ್ತಾ ಇದ್ದೀರಾ ನೀವು. ಸೆಕೆಂಡ್ ಆಪ್ಷನಲ್ಲಿ ಏನಿದೆ, ಕಂಪ್ಲೀಟಿಂಗ್ ಎ ಜಿಗ್ಸಾ ಪಜಲ್ ವಿತ್ ವರ್ಬಲ್ ಇನ್ಸ್ಟ್ರಕ್ಷನ್. ವರ್ಬಲ್ ಇನ್ಸ್ಟ್ರಕ್ಷನ್ ಅಂದರೆ ಏನು, ಇಲ್ಲಿ ನೀವು ಓರಲ್ ಆಗಿ ಹೇಳ್ತಾ ಇದ್ದಾರಲ್ಲ ಅದನ್ನು ಕೇಳಿಸ್ಕೊಂಡು ನೀವು ಒಂದು ಕಂಪ್ಲೀಟ್ ಮಾಡ್ತಾ ಇದ್ದೀರಾ ಟಾಸ್ಕ್ನ ಅಥವಾ ಒಂದು ಪಜಲ್ನ. ಓಕೆ, ಕಂಪ್ಲೀಟಿಂಗ್ ಎ ಜಿಗ್ಸಾ ಪಜಲ್ ವಿತ್ ವರ್ಬಲ್ ಇನ್ಸ್ಟ್ರಕ್ಷನ್. ವರ್ಬಲ್ ಇನ್ಸ್ಟ್ರಕ್ಷನ್ ಅಂದರೆ, ವರ್ಬಲ್ ಅಂದರೆ ಏನು, ಓರಲ್ ಆಗಿ ಹೇಳ್ತಿದ್ದಾರೆ, ಬಾಯಿಂದ ಬಾಯಿ ಬಿಟ್ಟು ಹೇಳೋದು, ಬಾಯಿಂದ ಹೇಳೋದು ವರ್ಬಲ್ ಅಂತಂದರೆ. ವರ್ಬಲ್ ಇನ್ಸ್ಟ್ರಕ್ಷನ್ಸ್ ಅಂತ ಅಂದ್ಬಿಟ್ಟು ಅಂದರೆ ಓರಲ್ ಆಗಿ ಡೈರೆಕ್ಷನ್ಸ್ ಕೊಡ್ತಾ ಇದ್ದಾರೆ. ನೋಡಿ ಹೀಗೆ ಮಾಡಬೇಕು ಆ ಪಜಲ್ನ, ಆ ರೈಟ್ ಸೈಡಲ್ಲಿರೋದು ಲೆಫ್ಟ್ ಸೈಡಲ್ಲಿಡು, ಲೆಫ್ಟ್ ಸೈಡಲ್ಲಿರೋದು ರೈಟ್ ಸೈಡ್ಗೆ ಹೋಗು ಅಂತಂದ್ಬಿಟ್ಟು ಓರಲ್ ಆಗಿ ನೀವು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀರಾ. ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಒಂದು ಪಜಲ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಇವಾಗ ನೋಡಿ ಈ ವರ್ಡ್ ನಿಮಗೆ ಯಾವುದೋ ಒಂದು ಪೆಡಗಾಜಿಲಿ ಯೂಸ್ ಆಗ್ಬೋದು. ವರ್ಬಲ್ ಅಂದರೆ ಏನು, ವರ್ಬಲ್ ಅಂದರೆ ಬಾಯಿಂದ ಬಿಟ್ಟು ಹೇಳೋದು, ಬಾಯಿಂದ ಹೇಳೋದು, ನಿಮಗೆ ಕೇಳಿಸುತ್ತೆ. ನಾನು ಇವಾಗ ಹೇಳ್ತಾ ಇದ್ದೀನಿ, ನಿಮಗೆ ಕೇಳಿಸ್ತಾ ಇದೆ, ಇದು ವರ್ಬಲ್ ಕಮ್ಯುನಿಕೇಷನ್ ಆಯಿತು. ಆದರೆ ನೀವು ಇವಾಗ ಕಮೆಂಟ್ ಮಾಡಬೇಕಾದ್ರೆ ಏನು ಮಾಡ್ತೀರಾ, ಒಂದು ಲೈಕ್ ಮಾಡಿರ್ತೀರಾ ಅಥವಾ ಒಂದು ಹಾರ್ಟ್ ಶೇಪ್ ಕಳಿಸಿರ್ತೀರಾ ಅಥವಾ ಒಂದು ಸ್ಮೈಲಿ ಕಳಿಸ್ತೀರಾ. ಇದೆಲ್ಲ ಏನಿದೆ, ನಾನ್ ವರ್ಬಲ್. ನೋಡಿ ಇದರಲ್ಲಿ ವರ್ಬಲ್ ಅಂದರೆ ಬಾಯಿಂದ ಹೇಳ್ತೀರಾ, ನಾನ್ ವರ್ಬಲ್ ಅಂದರೆ ಇವಾಗ ಲಿಪ್ಸ್ ಮೇಲೆ ನೀವು ಒಂದು ಕೈ ಇಟ್ಕೊಂಡು ಫಿಂಗರ್ ಇಟ್ಕೊಂಡು ನೀವೇನು ಮಾಡ್ತೀರಾ, ಸೈಲೆಂಟ್ ಆಗಿರಿ ಅಂತಂದ್ಬಿಟ್ಟು ಬರೀ ಆ್ಯಕ್ಷನಿಂದ ಮಾಡಿ ತೋರಿಸ್ತೀರಾ ಮಕ್ಕಳಿಗೆ. ಸೊ ಇದೇನಾಯಿತು, ನಾನ್ ವರ್ಬಲ್ ಆಯಿತು. ಇನ್ನೊಂದು ಬಾಯಿಂದ ಹೇಳ್ತಿರಲ್ಲ ಅದು ವರ್ಬಲ್ ಆಯಿತು. ಬರೀ ಆ್ಯಕ್ಷನ್ಸಿಂದ ಕಣ್ಣಿಂದ ನೀವು ಒಂದು ಹೆದರಿಸೋ ಥರ ನೋಡ್ತೀರಾ. ಸೊ ಅದೆಲ್ಲ ಏನಾಗುತ್ತೆ, ನಾನ್ ವರ್ಬಲ್. ಆ್ಯಕ್ಷನ್ ಮೂಲಕ ನೀವು ಒಂದು ಕಮ್ಯುನಿಕೇಟ್ ಮಾಡ್ತೀರಾ, ಒಂದು ಸಂವಹನ ಮಾಡ್ತೀರಾ, ಅದಕ್ಕೆ ನಾನ್ ವರ್ಬಲ್ ಅಂತ ಹೇಳ್ತೀವಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಟೈಮ್ ವೇಸ್ಟ್ ಮಾಡೋದಿಲ್ಲ. ಓಕೆ, ಒಂದು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆದರೆ. ಥ್ಯಾಂಕ್ ಯು ಒನ್ಸ್ ಅಗೇನ್.